ಯಾರಿಗೆ ಅಂತಂದರೆ, ಯಾರು ಚಪಾತಿನ ನೈಟ್ ಮಾಡ್ಕೋಬೇಕು ಇಲ್ಲ ಅರ್ಜೆಂಟಲ್ಲಿ ಏನಾದರೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ. ಸೊ ಅದನ್ನು ಕಳಿಸಿಟ್ಕೊಂಡ್ಬಿಟ್ರೆ ಸೊ ಅದೆಲ್ಲ ಫುಲ್ಲು ಗಟ್ಟಿ ಆಗಿಬಿಡುತ್ತೆ ಅಲ್ವಾ. ಸೊ ಅದಕ್ಕೆ ಏನು ಮಾಡೋದು, ಯಾವಾಗ ಟೈಮ್ ಇರುತ್ತೆ ಆವಾಗ ಫ್ರೀಯಾಗಿ ಥರ ಫ್ರೀಯಾಗಿ ಕಳಿಸ್ಕೊಂಡು ಸಾಫ್ಟಾಗಿ. ಸೊ ಇದನ್ನು ನಾವು ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋಣ. ಸೊ ನಾರ್ಮಲ್ ಬಾಕ್ಸಲ್ಲಿ ಹಂಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತಂದರೆ ಇದೆಲ್ಲ ಫುಲ್ಲು ಗಟ್ಟಿ ಆಗಿಬಿಡುತ್ತೆ ಅಲ್ವಾ. ಸೊ ಅರ್ಜೆಂಟಲ್ಲಿ ಯಾರು ಇರ್ತೀರ ಅವ್ರಿಗೋಸ್ಕರ ಇದೊಂದು ಟಿಪ್, ಜಸ್ಟ್ ನಾರ್ಮಲ್ ಆಗಿ, ಓಕೆನಾ. ಸೊ ಈಗೇನು ನಿಮ್ಮ ಹತ್ರ ಏನು ನಾರ್ಮಲ್ ಒಂದು ಪ್ಲಾಸ್ಟಿಕ್ ಕವರ್ ಇದೆ ಅದನ್ನೇ ತೊಗೊಂಡು, ಸೊ ಏನು ಎಣ್ಣೆ ಹಚ್ಚೋದಿಲ್ಲ, ಏನು ಬೇಡ, ಸುಮ್ಮನೆ ಹೀಗೆ ನಾರ್ಮಲ್ ಹಚ್ಚಿಟ್ಟು ಕಳಿಸಿಟ್ಟಿರ್ತೀರ ಅಲ್ವಾ, ಇದನ್ನೇನು ಮಾಡಿ ಈ ಕವರೆಲ್ಲ ಹಾಕಿ, ಓಕೆ. ಕವರೆಲ್ಲ ಹಾಕಿ ಒಂದು ನಾರ್ಮಲ್ ಡಬ್ಬಿ ಏನಿರುತ್ತೆ ಅದೇ ಡಬ್ಬಿಯಲ್ಲಿ ಸುಮ್ಮನೆ ಆ ಲಿಡ್ನ ಕ್ಲೋಸ್ ಮಾಡಿ ನಿಮ್ಗೆ ಯಾವಾಗ ಬೇಕು ಅವಾಗ ಯೂಸ್ ಮಾಡಿದ್ರೆ ಸಾಫ್ಟಾಗಿರುತ್ತೆ. ಬೇಕಾದ್ರೆ ನಾನು ಇವಾಗ ಟೈಮ್ ಬಂದುಬಿಟ್ಟು ಟೈಮ್ ಎಷ್ಟು ಅಂತ ತೋರಿಸ್ತೀನಿ. ಟೈಮ್ ಎಕ್ಸಾಕ್ಟ್ಲಿ 1:03 ಆಗಿದೆ, 1:03 ಆಗಿದೆ. ಸೊ ಇದು ನನ್ನ ನೈಟು ಎಷ್ಟೊತ್ತಿಗಾಗುತ್ತೆ ಏನಾಯಿತು ಅಂತ ಹೇಳ್ತೀನಿ, ಓಕೆನಾ. ನಾನು ನೈಟ್ ಯೂಸ್ ಮಾಡ್ತಾ ಇರೋದು. ಸೊ ಈ ಟೈಮ್ಗೆ ನೈಟಿಗೆ ನಂದು ಏನಾಗುತ್ತೆ ಅಸಿಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಓಕೆನಾ. ಜಸ್ಟ್ ಪ್ರೂಫ್. ಸೊ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸೊ ನೈಟ್ ನೋಡೋಣ ಎಷ್ಟೊತ್ತಿಗೆ ಟೈಮಿಂಗ್ಸ್ ತೋರಿಸಿ ಆಮೇಲೆ ನಾನು ಇದನ್ನು ಓಪನ್ ಮಾಡ್ತೀನಿ. ಸೊ ನೈಟ್ ಅಂದ್ಕೊಂಡೆ, ಸೊ ಮಾರ್ನಿಂಗ್ ಆಯಿತು. ಸೊ ಇವಾಗ 7:53 ಆಗಿದೆ. ಸಿ ಇದನ್ನೇ ನಾವೇನಾದರೂ ನಾರ್ಮಲಾಗಿ ಇಟ್ಟಿದ್ರೆ ಮೇಲೆಲ್ಲ ಗಟ್ಟಿ ಆಗಿಬಿಡ್ತಿತ್ತು. ಸೊ ಈಗ ನೋಡಿ ಎಷ್ಟು ಸಾಫ್ಟಾಗಿದೆ. ಸೊ ಈ ಟಿಪ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸೀರಿಯಸ್ ಆಗಿ ವರ್ಕ್ ಆಗುತ್ತೆ. ಸೊ ಇದನ್ನು ನೀವು ಬೇಕಾದ್ರೆ ಮಧ್ಯಾಹ್ನದವರೆಗೂ ಇಟ್ಕೊಳ್ಳಿ, ಏನಾಗಲ್ಲ. ಸೊ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಕಟ್ಟಿದ್ದು ನಾನು ನೈಟ್ ಮಾಡೋಣ ಅಂದ್ಕೊಂಡೆ, ಬಟ್ ಮುದ್ದೆ ಆಗೋಯ್ತು. ಸೊ ಮುದ್ದೆ ಮಾಡಿದ್ವಿ ಅಂತ ಹೇಳಿ ಚಪಾತಿ ಇದಾಯಿತು. ಸೊ ಈಗ ನಾನು ಮಾರ್ನಿಂಗಿಗೆ ಚಪಾತಿ ಮಾಡ್ತಾಯಿದ್ದೀನಿ ನೋಡಿ, ಎಷ್ಟು ಸಾಫ್ಟಾಗಿದೆ. ನಾರ್ಮಲ್ ನಾವು ಹಸಿಟ್ಟು ಕಳಿಸಿ 1 ಅವರ್ ಇಟ್ಟರೆ ಹೇಗಿರುತ್ತೆ ಆ ಥರನೇ ಇದೆ. ಸೊ ಡಬ್ಬಿಯಲ್ಲಿ ಇಡೋ ಬದಲು ಈ ಥರ ಇಟ್ಟು ನಾಳೆ ಬೆಳಗ್ಗೆ ಅಡುಗೆ ಮಾಡ್ಕೋಬೋದು. ಈ ಟಿಪ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ.